ಹಾಯ್ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗದಿರಿ? ಆರಾಮದಿರ ತಂದ್ಕೊಂಡು ಈಗ ಲಾಗ್ ಸ್ಟಾರ್ಟ್ ಮಾಡ್ತೀನಿ ರೀ ಸ್ನೇಹಿತರೆ. ನೋಡ್ರಿ ನಮ್ಮ ಮನೆಯವರು ಇದು ತೆಗಿಲತ್ತಾರೆ, ಎಲ್ಲ ಗಬಾಳ ತೆಗಿಲತ್ತಾರೆ ರೀ ಸ್ನೇಹಿತರೆ. ಎಲ್ಲ ನೋಡ್ರಿ ಹೆಂಗೆ ಹೊಲಸಾಗ್ಯಾವ್ರಿ ಎಲ್ಲ ನೋಡ್ರಿ. ಅದು ಒಲೆ ಒಂದು ಹೆಂಗೆ ಆಗೈತೆ ರೀ ಏನು ಮಾಡತ್ತೀರಿ? ನೋಡ್ರಿ ಎಲ್ಲ ಕೂದಲ ಸರಿ ಮಾಡ್ಕೊರಿ. ಯಾಕ್ರಿ ಹೆಂಗೆ ಯಾಕಾಗ್ಯಾರಿ? ಏನು ಮನೆ ಬಿಟ್ಟು ಸಾಕಾಗೈತ್ರಿ, ಏನು ಮಾಡೋದ್ರಿ? ಹಾಂ ರೀ, ಏನೆಲ್ಲ ಮನೆ ಬಿಡುತ್ತಾರೆ ದಿನ ಏನು ಮಾಡೋದ್ರಿ? ಮಕ್ಕಳ ಕಾಲ ಬಿಡುತ್ತಾರೆ, ಓಡಾಡೋಣ ಮಾಡೋಣ. ಓನಾರ ಮನೆ ಅದ ಡಿಮಾಂಡ್ ಮಾಡ್ತಾರೆ. ಏನು ಮಾಡೋದ್ರಿ? ಬಡ್ರ ಮಂದಿ ಎಲ್ಲ ಮಾಡ್ಕೊತಿರ್ಬೇಕಾದ್ರೆ ಮಂದಿ ಬಡ್ರ ಮಂದಿ ಬೇಕು, ಕಾರ್ ಕೊಡೋ ಮಂದಿ ಹೆಚ್ಚಿರ್ತದ್ರಿ. ಏನು ಬಡ್ರಿ ನಮ್ದಿ ಇಲ್ರಿ? ನಮ್ದೇ ಇಲ್ರಿ. ನೆಮ್ಮದಿ ಕೊಟ್ಟಿಲ್ರಿ ದೇವ. ಅದು ಇರಲ್ಯಾಕ ಬಿಡ್ರಿ, ನೀವು ಕಟಿಂಗ್ ಯಾಕೆ ಮಾಡ್ಕೊಂಡಿಲ್ರಿ? ನಾ ಕಟಿಂಗ್ ಮಾಡ್ಕೊಳ್ಳೋ ಟೈಮೇ ಸಿಗಲ್ಲಾಗ್ಯದ. ಏನಿದೆ ಮನೆ ಬಿಡೋದು, ಮನೆ ಬಿಡೋದು, ಇದು ಮಾಡೋದು. ಎಷ್ಟು ಮನೆ ಬದಲಾಯಿಸಿದ್ರಿ ನೀವು? ಒಂದು ಮನೆಗೆ ಒಂದು 5 ಮನೆ ಬದಲಾಯಿಸಿ. ಈಗ ನಮ್ಮ ಮನೆಯವರು ಉಪ್ಪಿಟ್ಟು ಮಾಡ್ತಾರತ್ರಿ ಸ್ನೇಹಿತರೆ. ಮನೆ ಬಿಟ್ಟು ಸಾಕಾಗ್ಯದ್ರಿ ಈಗ ಅದ್ರ ಕಾಲಾಗ ನಮ್ಮ ಮನೆಯವರು ಉಪ್ಪಿಟ್ಟು ಮಾಡ್ತಾರತ್ರಿ ಈಗ. ರೀ ಉಪ್ಪಿಟ್ಟು ಮಾಡ್ತೀರಿ ಈಗ? ಹಾಂ, ಉಪ್ಪಿಟ್ಟು ಮಾಡೋದು ಸದ್ಯ. ಏನು ಈಗ ಯಾರ ಮ್ಯಾಗ ಎನ್ನಕ್ಕೆ ಬರ್ತದೆ ರೀ? ಏನು ಎಲ್ಲ ನಮ್ಮ ಕೆಲಸ ನಾವು ಮಾಡ್ಕೋಬೇಕಾಗತ್ತೆ ಈಗ. ಅಂದ್ರೆ ಏನು ಉಪಯೋಗ ಇಲ್ಲ. ಯಾಕ್ರಿ ಏನಾಗ್ಯದ್ರಿ? ಏನಿಲ್ಲ, ಮಂದಿ ಬಿಡಿಸ್ತಾರ, ಓನರ್ಗಳು ಸರಿ ಇರಲ್ಲ ನೋಡ್ರಿ. ಎಲ್ಲ ಗಬಾಳ ಹೆಂಗಿದ್ದಂಗೆ ಇಟ್ಟಿದ್ದೇವ್ರಿ ಸ್ನೇಹಿತರೆ. ಈಗ ಒಂದು ಮನೆ ಸಿಕ್ಕೈತ್ರಿ, ಭಾಳ ಟೆನ್ಷನ್ದಾಗಿದ್ದೇವ್ರಿ ಸ್ನೇಹಿತರೆ. ಏನು ಹೇಳಬಾರ್ದ್ರಿ, ಭಾಳ ಅಂದ್ರೆ ಭಾಳ ಟೆನ್ಷನ್ ರೀ. ನೋಡ್ರಿ ಎಲ್ಲ ಇದ್ರೊಳಗೆ ನೋಡ್ರಿ, ಇದ್ರೊಳಗೆಲ್ಲ ಎಣ್ಣೆದೆಲ್ಲ ತಂದಿದ್ದೇವ್ರಿ. ನೋಡ್ರಿ ಮಕ್ಳಿಗೆ ನೋಡ್ರಿ ಹಪ್ಪಳ ಅದೆಲ್ಲ ತಂದಾರ್ರಿ ಅಂತ ಎಣ್ಣೆ. ನೋಡ್ರಿ ಇದು ಎಣ್ಣೆದು ತಂದಾರ್ರಿ ನಮ್ಮ ಮನೆಯವರು ಎಣ್ಣೆದೆಲ್ಲ. ಈಗ ಉಪ್ಪಿಟ್ಟು ಮಾಡ್ತಾರ್ರಿ, ಅವರೇ ಮಾಡ್ತಾರತ್ರಿ ಸ್ನೇಹಿತರೆ. ಅವರಿಗೆ ಉಪ್ಪಿಟ್ಟು ಅದು ಮಾಡೋದು ಖುಷಿ ರೀ ಸ್ನೇಹಿತರೆ. ಮಾಡಿ ಎಲ್ಲಿ ಕುಂದಿರ್ತೀರಿ ನೀವು? ಬರ್ರಿ ನೋಡ್ರಿ, ನೀರು ತಂದು ಇಟ್ಕೊಂಡಾರ್ರಿ. ನೋಡ್ರಿ ಇಲ್ಲಿ ಒಂದು ಬೊಗಣೆ ನೀರು ತೊಗೊಂಡು ಇಟ್ಕೊಂಡಾರ್ರಿ. ನೋಡೋಣತ್ರಿ ಮತ್ತೆ ಏನೇನು ಮಾಡ್ತಾರೆ. ಉಪ್ಪಿಟ್ಟಿಗೆ ಏನೇನು ಮಾಡ್ತಾರೆ ನೋಡೋತ್ರಿ ಸ್ನೇಹಿತರೆ. ದಿನ ಈಗ ಟಮಾಟಿ ಸಾರು ಆಯ್ತು, ಒಂದು ಮಸಾಲೆ ಅನ್ನ ಆಯ್ತು ರೀ. ಈಗ ಉಪ್ಪಿಟ್ಟು ನೋಡೋಣತ್ರಿ ಸ್ನೇಹಿತರೆ. ಆದರೆ ಅದು ಏನು ಇಟ್ರಿ ಮತ್ತೆ? ಮತ್ತೇನು ತೊಗೊಳತ್ತೀರಿ? ಏನು ತೊಳಿತೀರ ಏನು ಬೊಗಣಿಗೆ? ಬೊಗಣಿ ತೊಳಿಬೇಕಲ್ರಿ ಫ್ರೆಂಡ್ಸ. ಮನೆ ಬಿಟ್ಟಿರ್ತೇವಲ್ರಿ, ಹೊಲಸ ಐತೆ ಸಿಕ್ಕಾಪಟ್ಟೆ ಅದು. ಅದಕ್ಕೆ ಇವೆಲ್ಲ ಸ್ವಚ್ಛ ಮಾಡ್ಕೋಬೇಕಲ್ರಿ. ಎಲ್ಲ ಪಕ್ಕಡಿ ಕಡೆ ಸ್ವಲ್ಪ ತೊಳ್ಕೊಬೇಕಾದ್ರೆ ಆ ಕಡೆ ಈ ಕಡೆ ತಿರುಗಾಡ್ತಾವಲ್ರಿ, ಬಿದ್ದಿರ್ತಾವ. ಏನು ಮಾಡಿದ್ರಿ? ಬಡ್ರ ಮಂದಿ ಆ ಕಡೆ ಈ ಕಡೆ ತಿರುಗಾಡಿದ್ರಿ ಫ್ರೆಂಡ್ಸ. ಬಡ್ರ ಮಂದಿ ಕೆಲಸ ಇದೆ, ಅದು ನೋಡ್ರಿ ಏನು ಮಾಡ್ತೀವಿ, ಎಲ್ಲ ತೊಳ್ಕೊಬೇಕಾಗತ್ತೆ ಎಲ್ಲ ಸ್ವಚ್ಛಾಗಿ. ಎಲ್ಲ ತಂದಿರ್ತೇವಲ್ರಿ ಮನೆ ಬಿಟ್ಕೊಂಡು ಬಂದಾಗ ಅಲ್ಲಿ ಇಲ್ಲಿ ಬಿದ್ದಿರ್ತಾವ್ರಿ ಎಲ್ಲ ಫ್ರೆಂಡ್ಸ. ಹಂಗೆ ಒಂದು ಚೇಂಜ್ ಮಾಡಿದೆ ರೀ, ಯಾಕಂದ್ರೆ ಗಡ್ಬಡ್ದಾಗ ಹೋಗಿ ನೀರಿನ ಮೇಲೆ ಕೂತ್ಬಿಟ್ಟ ರೀ. ಹಾಗಾಗಿ ಓನರ್ಗಳು ಬರಾಬರಿ ಇರಾಗಿಲ್ಲ ಫ್ರೆಂಡ್ಸ. ಹಿಂಗಾಗಿ ಮನೆ ಒಂದು ಚೇಂಜ್ ಮಾಡಿದೇವ್ರಿ. ಯಾಕಂದ್ರೆ ಮಕ್ಕಳು ಮ್ಯಾಗಿನ ಮನೆ ಇದ್ದೇವ್ರಿ, ಅದು ಓಡಾಡ್ತಿದ್ರು ನಮ್ಮ ಹುಡುಗರು ಭಾಳ. ಓಡಾಡೋಣ ಅವ್ರು ಓನರ್ತಿ ಬಂದೈತಿ, ಓಡಾಡಬೇಡ್ರಿ ನಮ್ಗೆ ಇಲ್ಲಿ ಪ್ರಾಬ್ಲಮ್ ಆಗ್ತೈತಿ, ಹಂಗೆ ಇರ್ತದೆ ಹಿಂಗೆ ಆಗ್ತದೆ ತಂದತ್ರಿ. ಇನ್ನು ಬಾಡಿಗೆ ಕೊಟ್ಟು ಅವ್ರ ಕಡೆ ಬಯಸ್ಕೊಳ್ಳೋದು ಯಾಕತ್ತಂದು ಮನೆನೇ ಚೇಂಜ್ ಮಾಡಿಬಿಟ್ಟೆ ಫ್ರೆಂಡ್ಸ್. ಏನು ಮಾಡಿದ್ರಿ? ಮನೆ ಚೇಂಜ್ ಮಾಡ್ಕೊಂಡ್ರೆ ಸುಮ್ಮನೆ ಅಲ್ರಿ ಫ್ರೆಂಡ್ಸ. ಇವೆಲ್ಲ ಸಾಮಾನುಗಳು ಒಯ್ಯೋದು ತರೋದು ಭಾಳ ಹೈರಾಣ ಅದ ರೀ. ಹೈರಾಣ ಅದ, ಸಿಕ್ಕಾಬಿಟ್ಟೆ ಹೈರಾಣ ಅದ ರೀ. ಈಗ ಉಳ್ಳಾಗಡ್ಡಿ ಕೊಯ್ಲಾತಿ ನೋಡ್ರಿ ಫ್ರೆಂಡ್ಸ್. ಈಗ ಬಡ ಉಪ್ಪಿಟ್ಟು ಮಾಡಕ್ಕೆ ಇದ್ರಿ ಎಮರ್ಜೆನ್ಸಿ. ಯಾಕಂದ್ರೆ ನಮ್ದು ಕೆಲಸ ಭಾಳ ಅದ ರೀ. ಮುಂದಿನ ಇನ್ನು ಸಾಮಾನು ತೊಗೋಬೇಕ್ರಿ, ಎಲ್ಲ ಹಚ್ಬೇಕ್ರಿ. ನಾವು ಇದು ಜಾಗ ಬಿಟ್ಟು ಒಂದು 5-6 ಕಿಲೋಮೀಟ್ರ್ ದೂರ ಬಂದಿದ್ದೇವೆ ರೀ ಫ್ರೆಂಡ್ಸ್. ಅದಕ್ಕೆಲ್ಲ ಸರಿ, ಯಾಕಂದ್ರೆ ಊರು ಹೊರಗೆ ಭಾಳ ದೂರ ಬಂದಿದ್ದೇವೆ ರೀ ಸರಿ. ಸುಮ್ಮನೆ ಮಂದಿ ಕಿರಿಕಿರಿನೂ ನಮ್ಗೆ ಸರಿ ಅನ್ಸಲಾಗೈತೆ ರೀ. ಓನರ್ ಭಾಳ ಕಿರಿಕಿರಿ ರೀ. ಒಂದು ಹೊತ್ತು ಉಪವಾಸ ಬಿಡ್ಬೇಕಾರೆ ಓನರ್ ಕಿರಿಕಿರಿ ರೀ ಫ್ರೆಂಡ್ಸ್. ಹಿಂಗಾಗಿ ಪ್ರಾಬ್ಲಮ್ ಆಯ್ತು ರೀ. ಮನೆ ಅಂತ ಬಿಟ್ಟಿದ್ದೇವೆ ರೀ. ಅದ್ರ ನಮ್ಮ ಮಗಳು ಆರಾಧ್ಯ ಅದಲ್ಲ, ಸಣ್ಣಗೆ ಭಾಳ ಕಿರಿಕಿರಿ ಮಾಡ್ತಾಳೆ ರೀ. ಕಿಟಿದಲ್ಲ ರೀ. ಸುಮ್ಮ ಕುಂದ್ರೆ ಚರಿಗೇರೆ ಒಗಿತಾಳೆ, ತಾಟರೇ ಒಗಿತಾಳೆ, ಏನಾರ ಬೊಗೋಣರೆ ಹೋಗೋದು ಏನಾರ ಮಾಡಿ ಆ ಓನರ್ಗೆ ಎಬ್ಬಿಸಿ ಬಿಡ್ತಾಳೆ ರೀ. ಎಬ್ಬಿಸಿ ಓನರ್ ಮ್ಯಾಗ ಬರೋಂಗೆ ಮಾಡ್ತಾಳೆ ರೀ. ಅವು ಓನರ್ಗಳು ಆರು ಮ್ಯಾಗ ಬರ್ತಾರೆ, ಏನು ಬಿತ್ತಂತೇಳಿ. ಅವು ಓನರ್ಗಳಿಗೆ ಗೊತ್ತಿಲ್ಲಾಗಿಲ್ಲ ರೀ. ಮನ್ಯಾಗ ಕೂಸೈತಿ ಯಾರೂ ಇರಾಗಿಲ್ಲ. ಅವು ಹಂಗೆ ಇರ್ತಾವ್ರಿ ಓನರ್ಗಳು. ಕೂಸು ಹೋಗೋದಿರ್ಬೇಕು ಬಿಡು ಅಂತೇಳಿ ಓಡಿ ಮ್ಯಾಗೆ ಬರ್ತಾರೆ ರೀ ಅವರು. ಮೊನ್ನೆ ನಮ್ಮ ಸಣ್ಣಕ್ಕೆ ಯಾರ್ಯಾರು ಏನು ಮಾಡ್ಯಾಳ್ರಿ, ಬೊಗೋಣಿ ಜೋರಾಗಿ ಒಂದು ಸ್ವಲ್ಪ ಬೊಗೋಣಿ ಹೋಗುದು ನೋಡ್ರಿ, ಮ್ಯಾಗೆ ಬಂದಾಳ್ರಿ ಅಡ್ಡಿ. ಏನು ಹೋಗೋದಿಲ್ಲ ತಂದು ಏನು ಮನೆ ಬಿದ್ದಾರಂಗೆ ಮಾಡಾಕ್ತಾವ್ರಿ ಕ್ಯಾಟಿ. ಹಂಗಾಗಿ ನಾವು ಮನೆಯೇ ಬಿಟ್ಟೇವ್ರಿ ಫ್ರೆಂಡ್ಸ. ಅಲ್ರಿ ಬಾಡಿಗೆ ಕರೆಕ್ಟಾಗಿ ತೊಗೋತಾರೆ ರೀ. ಕಿರಿಕಿರಿ ಮಾಡೋರ್ರಿ ಹಾಗೆ
ಬಾಡಿಗೆನೂ ಕೊಡೋದ್ರಿ ಕಿರಿಕಿರಿನೂ ಮಾಡ್ಕೊಳ್ಳೋದ್ರಿ ನೆಮ್ಮದಿನೂ ಹಾಳು ಮಾಡ್ಕೊಳ್ಳೋದ್ರಿ. ಬಾಡಿಗೆ ಮನೆ ಅಂದ್ರೆ ಒಂಥರ ನೆಮ್ಮದಿ ಹಾಳು ಮಾಡ್ಲಿಕ್ಕೆ ಬಾಡಿಗೆ ಮನೆ ಇರ್ತಾವ್ರಿ. ನಾವು ನೆಮ್ಮದಿ ಹುಡುಕಾಡಬೇಕಂತ ಹೋಗಿರ್ತೇವೆ ರೀ, ನೆಮ್ಮದಿನ ಹಾಳು ಮಾಡಿದ್ರೆ ಎಷ್ಟು ಪ್ರಯತ್ನ ಮಾಡಿದ್ರು ನೆಮ್ಮದಿ ಹಾಳು ಮಾಡೋಕ್ಕೆ ಓಡಾಡ್ತದ್ರಿ ಬಾಡಿಗೆ ಮನೆ. ನೋಡೋಣ ರೀ ದೇವ್ರು ಇವತ್ತು ನಾಳೆ ಚಲೋ ಮಾಡ್ಯಾನಲ್ರಿ ಫ್ರೆಂಡ್ಸ. ಎಲ್ಲ ನಿಮ್ಮ ಸಪೋರ್ಟ್ ಇತ್ತಂದ್ರೆ ನಾವು ಏನು ಬೇಕಾದ್ರೂ ಮಾಡ್ಬೋದು. ಖರೆ ಏನು ಸಪೋರ್ಟ್ ನಡೆದ್ರಿ ಸಣ್ಣಾಗಿ ಮಾಡಾದ್ರಿ ಸಾಕಲ್ರಿ ಫ್ರೆಂಡ್ಸ್. ಇನ್ನೊಂದು ಸ್ವಲ್ಪ ಸಣ್ಣಾಗಿದ್ದು ಸ್ವಲ್ಪ ಜೋರು ಮಾಡಿಬಿಡ್ರಿ, ನಾವು ಸ್ವಲ್ಪ ಮುಂದೆ ಬರ್ತೇವೆ. ನಾವು ನಮ್ಮ ವಿಡಿಯೋ ನೋಡಿರಿ, ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಯಾಕಂದ್ರೆ ಮುಂದಿನ ಲಾಗ್ ಮತ್ತು ನಿಮ್ಗೆ ಏನು ಬೇಕು ನಾವು ಕಮೆಂಟ್ ಮಾಡಿ ನಾವು ಮಾಡಿ ತೋರಿಸ್ತೇವೆ ರೀ ಫ್ರೆಂಡ್ಸ. ಈಗ ಅಂದ್ರೆ ಉಳ್ಳಾಗಡ್ಡಿ ಕೊಯ್ಯ ಅಂತ ನಡೆದ ರೀ. ಈಗ ಅಂದ್ರೆ ಉಳ್ಳಾಗಡ್ಡಿ ಕೊಯ್ಯತ್ತೀನಿ ರೀ. ಯಾಕಂದ್ರೆ ಈಗ ಉಪ್ಪಿಟ್ಟು ಮಾಡಬೇಕಾಗಿದೆ ರೀ, ಹೊಟ್ಟಿ ಹಸಿದ ರೀ ಭಾಳ. ಈಗ ನಮ್ಮ ಮನೆಯವ್ರು ಮಾಡ್ಬೇಕು ಕೂತ ಅವ್ರು 1 ತಾಸು ಮಾಡ್ತಾರೆ. ಯಾಕಂದ್ರೆ ಅವ್ರು ಅದು ಕೊಯ್ಯೋ ಇದು ಕೊಯ್ಯೋ ಉಳ್ಳಾಗಡ್ಡಿ ಕೊಯ್ಯೋ ಟಮಾಟಿ ಕೊಯ್ಯೋ. ಈಗ ನಾನೇ ಎಲ್ಲ ರೆಡಿ ಮಾಡ್ಕೊಳತ್ತೀನಿ ರೀ. ಮೊದಲು ರೆಡಿ ಮಾಡ್ಕೊಂಡು ಉಳ್ಳಾಗಡ್ಡಿ ಕೊಯ್ಕೊಂಡು 1-2 ಹಸಿಮೆಣ್ಸಿಕಾಯಿ ಕೊಯ್ತೀನಿ ರೀ. ನೋಡ್ರಿ ನನಗೆ ಅಳಸ್ಲತ್ತು ನೋಡ್ರಿ, ಭಾಳ ಕೆಟ್ಟ್ರಿ ಅದು ಉಳ್ಳಾಗಡ್ಡಿ ಕಾಕ ಮುಂದೆ ಮನಸ್ಸಾಗಿದೆ ಅಲ್ಲದ್ರಿ. ಎಷ್ಟೋ ಜನ ಮಂದಿ ಬಾಡಿಗೆ ಅದ ರೀ, ನಮಗೆ ಅದ ರೀ, ಯಾರಿಗೆ ಗೊತ್ತಿಲ್ಲ ರೀ. ಯಾಕಂದ್ರೆ ನಾವು ಬಾಡಿಗೆ ಮನೆದಾಗ ಭಾಳ ಕಾಣ್ಲತ್ತಾರೆ. 2 ದಿನ 3 ದಿನ ಆಗೋದು ಬಿಡಿಸ್ಬಿಡೋದು, 2 ದಿನ 3 ದಿನ ಆಗೋದು ಬಿಡಿಸ್ಬಿಡೋದು. ಯಾಕಂದ್ರೆ ಅದು ಮಂದಿಗೆ ಕಾಣ್ತದೆ ರೀ. ನಮ್ಮ ಹುಡುಗರು ಅದಾವ್ರಿ, ಒಬ್ಬರು ಇರ್ತಾರೆ ರೀ, ಅವ್ರಿಗೇನು ಇದ್ದು ಇಲ್ಲದ ಇರ್ತಾರೆ ರೀ ಮನ್ಯಾಗ, ಗಂಡ ಹೆಂಡತಿ ಇರ್ತಾರೆ, ದೊಡ್ಡ ಮಕ್ಕಳು ಆಗಿರ್ತಾವ್ರಿ, ಏನು ಮಾಡೋಕ್ಕಾಗೋದಿಲ್ಲಲ್ರಿ. ಸುಮ್ಮನೆ ನಮ್ಮಷ್ಟಕ್ಕೆ ನಾವು ಮಾಡ್ಕೊಂಡಿರ್ಬೇಕಂತ ಬಂದಿರ್ತೇವೆ ರೀ. ಆದ್ರೆ ಮ್ಯಾಗ ಓನರ್ಗಳು ಬಂದು ಮಾಡಿ ಕಿರಿಕಿರಿ ಮಾಡ್ತಾರೆ ರೀ. ನಾವೇನು ಫುಲ್ ಅದೇವ ಹ್ಯಾಂಗೆ ಮಾಡ್ಲಿಕ್ಕೆ ಬಿಟ್ಟು ಒಳಗೆ ಪಾಠ ತೊಗೊಳ್ ಹೋಗಕ್ಕಾಗಿ ಫ್ಯಾಮ್ಲಿದವ್ರು ಅದ ರೀ. ಫ್ಯಾಮ್ಲಿದವ್ರಿಗೆ ಹೆಂಗೆ ಏನು ಒಂದು 2 ಕರಿಬೇವು ತೊಗೋತೀನಿ ರೀ ಫ್ರೆಂಡ್ಸ್. ಭಾಳ ಏನು ಮಾಡಲ್ಲ ರೀ, ಸ್ವಲ್ಪ ಸಿಂಪಲ್ಲಾಗಿ ಮಾಡತ್ತೀನಿ ರೀ. ಕೊತ್ತಂಬರಿ ಹಾಕಿನಿ ರೀ, ಮೆಣ್ಸಿಗೆ ಹಾಕಿನಿ ರೀ, ಒಂದು ಟಮಾಟಿ ಕೊಯ್ತೀನಿ ರೀ. ಟಮಾಟಿ ಕೊಯ್ಕೊಂಡು ಒಂದು ಜರ ಸ್ಪೆಷಲಾಗಿ ಮಾಡ್ಬೇಕಲ್ಲತ್ತೇ ರೀ. ಟೈಮ್ ಇಲ್ಲ ರೀ ಫ್ರೆಂಡ್ಸ್ ಈಗ. ಯಾಕಂದ್ರೆ ಎಲ್ಲ ಭಾಂಡೆ ಸಾಮಾನು ನಿನ್ನಿಂದ ಹಾಗೆ ಬಿದ್ದವ್ರು, ನಿನ್ನೆ ಶಿಫ್ಟ್ ಆಗಿದ್ದಾರೆ ಮನೆ. ಒಟ್ಟು ದೇವ್ರ ಭೀ ಭಾರಿ ಹಾಕಿದೇವೆ ರೀ. ಅದಾನ ರೀ ಮ್ಯಾಗಿನ ಪ್ರಮುಖ ಅದಾನ, ದೇವ್ರು ಅದಾನ, ರಾಯರ್ ಅದಾರ, ಅವರೆಲ್ಲ ಕಾಪಾಡ್ತಾರೆ. ಏನೇನು ಬರ್ತದೆ ಎಲ್ಲ ಫೇಸ್ ಮಾಡಬೇಕಂತ ಕೂತೀವಿ ನೋಡ್ರಿ ಇಬ್ಬರು ಗಂಡ ಹೆಂಡತಿ. ನಾವೇನು ಅಂಜಂಗಿಲ್ಲ ರೀ, ನಾವೇನು ಕೊಡೋದಿಲ್ಲ ರೀ. ಯಾಕಂದ್ರೆ ಅವ್ರ ಮನೆ ಇರ್ತೈತಿ ಬಿಡ್ಬೇಕು, ಬಿಡೋ ಒಂದು ಕಡೆ ಬಿಡ್ಬೇಕಾಗೈತಿ. ಆದ್ರೆ ಬಾಡಿಗೆ ಮಾತ್ರ ಬಿಡಂಗಿಲ್ಲ ರೀ. ಅವ್ರು ಬಾಡಿಗೆ ತೊಗೊಂಡೇ ಬಿಡ್ತಾರೆ, ಹಾಗೆ ಬಿಡಂಗಿಲ್ಲ. ಏನು ಮಾಡೋಕ್ಕಾಗೋದಿಲ್ಲ ಫ್ರೆಂಡ್ಸ. ಈಗ ನೋಡಿರಿ ಎಲ್ಲ ಕೊಯ್ಕೊಂಡಿಲ್ಲ ರೀ. ಇವೆಲ್ಲ ಒಂದು ಥಾಟ್ ಅಂತ ತೊಗೋಬೇಕಾದ್ರಿ, ಈಗ ಒಂದು ಥಾಟ್ ತೊಳ್ಕೊತೀನಿ ರೀ. ಥಾಟ್ ತೊಳ್ಕೊಂಡು ರೆಡಿ ಮಾಡಿ ರೆಡಿ ಮಾಡ್ತೀನಿ ಫ್ರೆಂಡ್ಸ್. ರವೆ ಅವ್ರಿ ಬಿಟ್ಟು ಎಣ್ಣೆನ ಹಾಕ್ಬಿಟ್ಟಿರಿ ಡೈರೆಕ್ಟ್ ರೀ ಫ್ರೆಂಡ್ಸ್. ನೋಡ್ರಿ ರವೆ ಅವ್ರಿಗೆ ಬೇಕಿಲ್ಲ ರೀ, ಡೈರೆಕ್ಟ್ ಎಣ್ಣೆನ ಹಾಕ್ಬಿಟ್ಟೇನಿ ರೀ. ಏನು ಗದ್ದಲ್ನಾಗ ರೀ ಟೆನ್ಷನ್ದಾಗ ತಲೆ ಓಡಂಗಿಲ್ಲ, ಏನು ಮಾಡಬೇಕು ಏನು ಬಿಡ್ಬೇಕು ಅನ್ನೋ ಗೊತ್ತಾಗೋದಿಲ್ಲ. ಹಿಂಗಾಗಿ ಮನೆ ಟೆನ್ಷನ್ ರೀ, ಮತ್ತಿಂದ ಟೆನ್ಷನ್ ಇಲ್ಲ ಫ್ರೆಂಡ್ಸ್. ಮನೆಗೆ ಅಂದೇ ನೋಡಿ ರವೆ ಹುರಿತೀನಿ ರೀ. ಹಾಕಿ ರವೆ ಹುರ್ಕೊಂಡು ಜರ ಫ್ರೈ ಮಾಡ್ತೀನಿ ರೀ. ಫ್ರೈ ಮಾಡಿ ಕಡ್ಚಿಬೇಕಲ್ರಿ ಫ್ರೆಂಡ್ಸ, ತಿರುವಾಡಕ್ಕೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಚಾಲು ಮಾಡೋದು ರೀ. ಫ್ರೆಂಡ್ಸ್ ಅವಸರನಾಗಿ ಮಾಡ್ಬಿಟ್ಟಿನಿ ರೀ. ಎಣ್ಣೆ ಹಾಕಿಬಿಟ್ಟು ರವಾನೆ ಹುಡ್ಲಿಲ್ಲ ಫ್ರೆಂಡ್ಸ್. ಹಿಂಗಾಗಿ ಅದು ಗಡಬಡ ನೆನಪು ಮಾಡ್ತಾವ್ರಿ ಯಾವಾಗ ಎಲ್ಲ ರೆಡಿ ಆಗಿ ಬಿಡಿಸಿ. ಏನೇ ಕಡಿಮೆ ಬೀಳ್ಬಾರ್ದು ಸಂಸಾರಕ್ಕೆ. ಸ್ವಲ್ಪ ಕಮ್ಮಿ ಇತ್ತಂದ್ರೆ ಏನೇ ಕಮ್ಮಿ ಇದ್ರೆ ಒಬ್ಬನು ಕಡಿಮೆ ಬೀಳ್ಬಾರ್ದು. ಎಲ್ಲ ಬೇಕಾಗ್ತದೆ ರೀ ಸಂಸಾರಕ್ಕೆ. ಭಾಳ ಕೆಟ್ಟದ ರೀ. ನನ್ನಿಂದ 4 ಜನ ಅದ ರೀ ಫ್ರೆಂಡ್ಸ್. 4 ಜೀವಗಳ ನಾನೇ ನೋಡ್ಕೋಬೇಕಲ್ರಿ. ಹೆಣ್ಮಕ್ಳು ಅದಾವಂದ್ರೆ ರಾತ್ರಿ ಹಗಲು ದುಡ್ಡಾಗಿದ್ದೇವೆ ರೀ. ದುಡಿದ್ದೇವೆ ರೀ, ಇನ್ನೂ ದುಡಿದ್ದೇವೆ ರೀ. ಮಂದಿ ಮ್ಯಾಗ ಹರಿ ಆಗಂಗಿಲ್ಲ ರೀ. ಯಾಕಂದ್ರೆ ಅವ್ರ ಮಂದಿ ನಮಗೆ ಕೊಡೋರಲ್ಲ, ಅವರೇ ನಾವು ತೊಳೋರಲ್ಲ. ಎಲ್ಲ ಜನ ಈಗ ನೋಡಿ ನಗ ಮಂದಿ ಹೆಚ್ಚದ ರೀ. ಇಲ್ಲಿ ನೋಡಿ ಕಣಸ ಉಪ್ಪಿಟ್ಟದಾಗ ನೀರು ಹಾಕಿದೆ ರೀ. ಈಗ ನೀರು ತೆಗಿದಾಕದ ರೀ. ಕಣಸು ರವೆ ಹಾಕ್ಲತ್ತಲ್ಲ ರೀ. ಉಪ್ಪಿಟ್ಟು ರೆಡಿ ಮಾಡತ್ತೀನಿ ರೀ ಫ್ರೆಂಡ್ಸ್. ಈಗ ರಾತ್ರಿ ಉಪ್ಪಿಟ್ಟು ಅದು ರೆಡಿ ಆಯ್ತು ನೋಡಿ ಫ್ರೆಂಡ್ಸ್. ಈಗ ಶೇಂಗಾ ನೆನಪು ಪಾರಿದೀನಿ ಫ್ರೆಂಡ್ಸ್. ಎಲ್ಲ ಶೇಂಗಾ ಒಂದು ನೆನಪು ಪಾರಿದೆ ರೀ. ಗಡಬಡದಾಗ ನೋಡಿ ಫ್ರೆಂಡ್ಸ್. ಹೊಸ ಈಗ ರೀ ಯಾವಾಗ ಮಾಡ್ತೇವೆ. ಹೆಣ್ಮಕ್ಳಿಗೆಲ್ಲ ನೆನಪಿರ್ತಾವೆ ರೀ, ಅದೇ ಹಾಕಬೇಕು ಇದು ಹಾಕಬೇಕು. ಹೆಣ್ಮಕ್ಳಿಗೆ ಏನು ನೆನಪಿರ್ತಾವೆ ರೀ, ಹೆಣ್ಮಕ್ಳಿಗೆ ಏನೋ ನೆನಪಿರೋದಿಲ್ಲ ಫ್ರೆಂಡ್ಸ್. ಶೇಂಗಾ ನೆನಪು ಶೇಂಗಾ ಹಾಕ್ಲತ್ತೀನಿ ರೀ. ಒಂದು 4 ಶೇಂಗಾ ಹಾಕ್ತೀನಿ ರೀ. ಶೇಂಗಾ ಹಾಕ್ಲತ್ತೀನಿ ಫ್ರೆಂಡ್ಸ್. ಏನು ಹೊಸ ಐಟಮ್ ಕಲಿಯಕ್ಕೆ ಹೋಗಿ ಇವೆ ನೋಡಿ ತಾತ. ನಾನು ಒಂದು 2 ಶೇಂಗಾ ತಿಂತೀನಿ ಫ್ರೆಂಡ್ಸ್. ಮತ್ತೆ ಅವರು ಅದ ರೀ ತಿನ್ನೋ ಜೀವ ತಿಂತದ ರೀ ಪಟ್ಟತ್ತ.
ಉಪ್ಪಿಟ್ಟು ರೆಡಿ ಆಯ್ತು ನೋಡಿ ಕಳಿಸಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡತ್ತೀನಿ ರೀ. ಯಾಕಂದ್ರೆ ನೀವು ಮುಂದೆ ಯಾವ್ದು ಅಡುಗೆ ಬೇಕಂತ ನಾನು ಕಮೆಂಟ್ ಮಾಡಿ ನಾನೇ ಅಡುಗೆ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ನಿಮ್ಗೆ. ಮುಂದಿನ ಲಾಗದಾಗ ಸಿಗೋಣ್ರಿ. ಬಾಯ್.